ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಸನ್ಯಾಸಿಯ ಬದುಕು ಡಾಕ್ಟರ್ ಕೆ ಶಿವರಾಮ್ ಕಾರಂತರು ಬರೆದಿರ್ತಕ್ಕಂತಹ ಈ ಕಾದಂಬರಿಯ ಬಗ್ಗೆ ಮಾತನಾಡೋದಕ್ಕೆ ಬರ್ತಾ ಇದ್ದೀನಿ. ಇದು 1948ರಲ್ಲಿ ಮೊದಲ ಮುದ್ರಣವನ್ನು ಕಾಣುತ್ತೆ. ಇದರ ಮುನ್ನುಡಿಯಲ್ಲಿ ಏನಿದೆ ಅನ್ನೋದನ್ನ ನೋಡೋಣ. ಜನತೆಯಲ್ಲಿ ದೇವರನ್ನು ಕುರಿತಾದ ನಂಬುಗೆ ಬಹುಕಾಲದಿಂದ ಬಂದದ್ದು. ಅವನದೇ ಸೃಷ್ಟಿ ಅವನನ್ನು ತಿಳಿಯುವುದಕ್ಕೆ ಅಡ್ಡ ಬರುತ್ತದೆ ಎಂಬ ಸಿದ್ಧಾಂತ ಅನಂತರ ಮೂಡಿತು. ಅಲ್ಲಿಂದ ಪ್ರಪಂಚದ ಮೇಲಿನ ವೈರಾಗ್ಯವೇ ದೇವರನ್ನು ಕಾಣುವ ಏಕಮಾತ್ರ ಹಾದಿ ಎಂದು ಹಲವರು ತಿಳಿದರು. ಅಂಥ ಜನರಲ್ಲಿ ಹಲವರು ಪ್ರಾಪಂಚಿಕವಾದ ಯಾವುದಾದರೊಂದು ನಿರಾಶೆಗೆ ಗುರಿಯಾಗಿ ಜಗತ್ತಿಗೆ ತಮ್ಮ ಕರ್ತವ್ಯವೇನಿಲ್ಲವೆಂದು ತಿಳಿದು ದೇವರನ್ನು ಅರಸಿ ಹೋಗುವುದು ಉಂಟು. ಅಂಥವರು ತಮ್ಮ ಮನಸ್ಸಿಗೆ ಒಪ್ಪುವ ದೇವರನ್ನೇ ಕಂಡಾರು. ಅವರ ಅನ್ವೇಷಣೆ ಪ್ರಾಮಾಣಿಕವಾಗಿದ್ದರೂ ಅಂಥವರು ತಿರುಗಿ ಯಾವುದೇ ಸೋಗಿನಲ್ಲಿ ಪ್ರಪಂಚವನ್ನು ಸೇರಿದರೂ ಲೌಕಿಕರಿಗಿಂತ ಹೆಚ್ಚಿನ ಭೋಗಿಗಳಾಗಿ ಬಿಡುತ್ತಾರೆ. ಬಿಟ್ಟು ಹೋದ ಸಂಸಾರಕ್ಕೆ ಬೇರೆ ಹೆಸರಿರಿಸಿ ಪ್ರಾಪಂಚಿಕ ವಾಸನೆಗಳನ್ನು ಅನುಭವಿಸುತ್ತಾರೆ. ಇಂತಹ ಆತ್ಮವಂಚನೆ ನಮ್ಮ ದೇಶದಲ್ಲಿ ಬಹುಕಾಲದಿಂದಲೂ ನಡೆದು ಬಂದಿದೆ. ಮೊದಲು ಇದ್ದ ಬಾಳಿನ ಕಹಿ ಸಿಹಿಗಳನ್ನೆಲ್ಲ ಉಂಡು ಅನುಭವಿಸುವುದನ್ನೆಲ್ಲ ಅನುಭವಿಸಿ ತಮ್ಮ ದೈವತ್ವದ ಕಲ್ಪನೆಯನ್ನು ಸುತ್ತಲಿನ ಪ್ರಪಂಚಕ್ಕೂ ಹರಡಿ ಅದೂ ದೇವರೇ ಎಂಬುದನ್ನು ನಂಬಿ ನಡೆಯುವ ಜನ ಪ್ರಾಪಂಚಿಕರೆನಿಸಿದರೂ ವೈರಾಗ್ಯದ ಸೋಕು ಹಾಕುವವರಿಗಿಂತ 100 ಮಡಿ ಮೇಲೆಂದು ನನಗನಿಸುತ್ತದೆ. ಇಲ್ಲಿ ಅಂಥ 2 ಜೀವಿಗಳ ಚಿತ್ರವನ್ನು ಕೊಡಲು ಯತ್ನಿಸಿದ್ದೇನೆ. ದೇವರ ದಾಸರಾಗಲು ಹೋಗಿ ತಾವೇ ದೇವರೆಂದು ನಟಿಸತೊಡಗುವ ಜನಕ್ಕೂ ಮಾಯೆಯಂತಹ ಪ್ರಾಮಾಣಿಕ ಭಕ್ತಳಿಗೂ ಇರುವ ತಾರತಮ್ಯ ಬಹಳ. ಒಬ್ಬರ ತತ್ವಜ್ಞಾನ ತನ್ನ ಸುತ್ತಣ ಜಗತ್ತಿನ ವಂಚನೆ, ಇನ್ನೊಬ್ಬರದ್ದು ತನ್ನ ಮತ್ತು ಜಗತ್ತಿನ ಸುಖ ಸಾಧನೆ. ಇವರಿಬ್ಬರಲ್ಲಿ ಯಾರು ಶ್ರೇಷ್ಠರೆಂಬುದು ಸ್ವಯಂ ವ್ಯಕ್ತ. ಈ ಕಥೆಯಲ್ಲಿ ನಿರ್ಮಾಣವಾದ ಸನ್ಯಾಸಿಯ ಪೂರ್ವ ಸಂಸಾರ ಅಪರ ಸಂಸಾರಗಳಲ್ಲಿ ಯಾವುದು ನಮ್ಮ ಅನುಕಂಪಕ್ಕೆ ತಕ್ಕದೆಂಬುದನ್ನು ನಾವು ಯೋಚಿಸಬೇಕಾದ ವಿಷಯವೇ. ಪುತ್ತೂರು, ದಕ್ಷಿಣ ಕನ್ನಡ, 30 ಸೆಪ್ಟೆಂಬರ್ 1948. ನೋಡಿ, ಭಾರತ ಸ್ವತಂತ್ರ ಬರ್ತಾ ಇದ್ದಂತಹ ಸಮಯದಲ್ಲಿ ಈ ಕಾದಂಬರಿ ರಚನೆ ಆಯಿತು ಅಂತ ನಾವು ಹೇಳಬಹುದು. ಆಗಿನ ಕಾಲಕ್ಕೆ ಹೋಗಿ ನಾವು ಯೋಚನೆ ಮಾಡಬೇಕಾಗತ್ತೆ. ಈ ಕಥೆಯನ್ನ ನಾನು ಸಣ್ಣದಾಗಿ ಹೇಳ್ತೀನಿ. ಇಲ್ಲಿ ಶಂಕರರಾಯ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಅವನು ಈ ಜೂಜಿನ ದಾಸನಾಗಿರ್ತಾನೆ. ಅದರಿಂದ ಅವನು ಮನೆ ಬಿಟ್ಟು ಹೊರಡ್ತಾನೆ. ತನ್ನ ಸಂಸಾರವನ್ನ ನಡು ನೀರಿನಲ್ಲಿ ಬಿಟ್ಟು ಹೊರಟು ಬಿಡ್ತಾನೆ. ಅಲ್ಲಿ ನಂತರ ಅವನು ಉತ್ತರ ಭಾರತದ ಭಾಗಗಳಿಗೆ ಹೋಗಿ ನಂತರ ಸನ್ಯಾಸಿ ಆಗಿಬಿಡ್ತಾನೆ. ಸನ್ಯಾಸಿಯಾಗಿ ಕಾರವಾರಕ್ಕೆ ಬಂದು ಅಲ್ಲೊಂದು ಆಶ್ರಮವನ್ನು ಕಟ್ಕೊಳ್ತಾನೆ. ಎನ್ನಾ ಬ್ರೈಟ್ ಎನ್ನುವ ಒಬ್ಬ ಪಾಶ್ಚಾತ್ಯ ಪತ್ರಕರ್ತೆಯ ಪರಿಚಯವಾಗುತ್ತೆ. ಅವಳಿಗೂ ಇವರ ಚಿಂತನೆಗಳು ಇಷ್ಟ ಆಗುತ್ತೆ. ಆನಂತರ ಅವಳು ಕೂಡ ಆಶ್ರಮದಲ್ಲಿ ಇರ್ತಾಳೆ. ಇದು ಒಂದು ಭಾಗ. ಇನ್ನೊಂದು ಕಡೆ ಅವನು ಬಿಟ್ಟು ಹೋದ ಸಂಸಾರದ ಕತೆ. ಅಲ್ಲಿ ಅವನ ಹೆಂಡತಿ ಬಹಳ ಕಷ್ಟಪಡ್ತಾ ಇರ್ತಾಳೆ. ಅವಳಿಗೆ ಸಂಪಾದನೆ ಇರೋದಿಲ್ಲ. ಆಗ ಮಾಯಿ ಎನ್ನುವ ಒಬ್ಬಳು ಅವಳಿಗೆ ಸಹಾಯಕ್ಕೆ ಬರ್ತಾಳೆ. ಮಾಯಿ ಎನ್ನುವಳು ಚಿಕ್ಕ ವಯಸ್ಸಿನಲ್ಲಿ ಗಂಡನನ್ನ ಕಳ್ಕೊಳ್ತಾಳೆ. ಬೇರೆಯವರ ಮನೆ ಕೆಲಸವನ್ನ ಮಾಡಿಕೊಂಡು ಬದುಕ್ತಾ ಇರ್ತಾಳೆ. ಅವಳಿಗೆ ಮಕ್ಕಳು ಇರೋದಿಲ್ಲ. ಅವಳು ಅವನು ಬಿಟ್ಟು ಹೋದ ಸಂಸಾರ ಇದೆ, ಅವಳು ಸುಮಿತ್ರೆ ಅಂತ ಅವಳ ಹೆಸರು. ಅವಳನ್ನ ಬದುಕಕ್ಕೆ ಸಹಾಯ ಮಾಡ್ತಾಳೆ. ಅವಳ ಜೊತೆಗೆ ಇದ್ದು ಅವರ ಸಂಸಾರ ಮೇಲೆ ಬರೋದಕ್ಕೆ ಪ್ರಯತ್ನ ಪಡ್ತಾಳೆ. ಆ ನಂತರ ಆ ಮಕ್ಕಳಿಗೆಲ್ಲ ಮದುವೆ ಆದ ನಂತರ, ಸುಮಿತ್ರೆಯ ಮಕ್ಕಳಿಗೆ ಮದುವೆ ಆದ ನಂತರ ನಿಶ್ಚಿಂತೆಯಿಂದ ಜೀವವನ್ನು ಬಿಡ್ತಾಳೆ. ಇದು ಕತೆ. ಇಲ್ಲಿ ನಾವು ಗಮನಿಸಬೇಕಾಗಿದ್ದು ಯಾವ್ಯಾವ ವಿಚಾರಗಳು ಇದೆ ಅನ್ನೋದನ್ನ ನೋಡ್ತಾ ಬರೋಣ. ಇದರಲ್ಲಿ ಆ ಉತ್ತರ ಭಾರತದ ಇವರು ಪ್ರಯಾಗ್ರಾಜಿಗೆ ಹೋಗ್ತಾರೆ. ಅಲ್ಲಿ ಗಂಗಾ ಯಮುನಾ ಸಂಗಮ, ನಂತರ ಬ್ರಹ್ಮಪುತ್ರ ನದಿ ಹತ್ರ ಅವನು ಬರ್ತಾನೆ, ಹಿಮಾಲಯಕ್ಕೆ ಹೋಗ್ತಾನೆ. ಆ ಥರದ್ದೆಲ್ಲ ಕಥೆಗಳು ಇದೆ. ಅದರಲ್ಲಿ ಅಲ್ಲಿನ ವರ್ಣನೆಗಳು ಅವೆಲ್ಲ ಚೆನ್ನಾಗಿದೆ. ಅನಂತರ ಈ ಆಧ್ಯಾತ್ಮಿಕ ಚಿಂತನೆಗಳು ಹೇಗೆ ಮೂಡಿತ್ತು ಅವನಿಗೆ ಅನ್ನೋದನ್ನ ಚೆನ್ನಾಗಿ ವಿವರಿಸಿದ್ದಾರೆ. ಆದರೆ ಅವನು ಸಾಂಸಾರಿಕ ಜವಾಬ್ದಾರಿಯನ್ನ ಬಿಟ್ಟು ಹೋಗಿ ಅಲ್ಲಿ ಯಾವುದೋ ವೈರಾಗ್ಯದ ಸೋಗನ್ನು ಹಚ್ಚಿಕೊಳ್ಳೋದಕ್ಕೆ ಹೋಗಿ ಮತ್ತೆ ಪ್ರಾಪಂಚಿಕತೆಗೆ ಬರ್ತಾನೆ. ಯಾಕೆಂದ್ರೆ ಎನ್ನಾ ಬ್ರೈಟ್ ಎನ್ನುವಳು ಆ ಆಶ್ರಮದಲ್ಲೇ ಇರ್ತಾಳೆ. ಆನಂತರ ಅಲ್ಲಿ ಯಾರೋ ಕಾಯ್ಕಿಣಿಯವರು ಅಂತ ಇರ್ತಾರೆ, ಅವ್ರ ಮಗಳು ಕೂಡ ಆಶ್ರಮಕ್ಕೆ ಹೋಗಿ ಬಂದು ಮಾಡ್ತಾ ಇರ್ತಾಳೆ. ಇದು ಇದರಲ್ಲಿರುವ ಜೀವಾಳ.
ಸೊ ಹೀಗೆ ಅವ್ರು ಹಾಗೆ ಮಾಡಿ ಹೋಗ್ತಾರೆ. ಆದರೆ ಮಾಯಿ ಹೇಗೆ ಆ ಸಂಸಾರವನ್ನು ಮೇಲೆ ಎತ್ತುತ್ತಾಳೆ? ಅವಳಿಗೆ ಯಾವುದೇ ಸಂತರ ವೇಷಭೂಷಣ ಇಲ್ಲ, ಆದರೂ ಅವಳು ಮಾಡಿದ ಕೆಲಸ ಯಾವುದೇ ಸಂತತ್ವಕ್ಕೂ ಕಡಿಮೆ ಇಲ್ವಾ? ಆ ಮಾಯಿಯ ಪಾತ್ರವೇ ಬಹಳ ಅದ್ಭುತವಾದದ್ದು. ನೋಡಿ, ಅವಳು ಸನ್ಯಾಸಿನಿಯ ಜೀವನವನ್ನು ನಡೆಸಿದಳು, ಆದರೆ ಆ ವೇಷವನ್ನ ಅವಳು ತೊಟ್ಟಿಲ್ಲ. ಕಾರಂತರ ಅದ್ಭುತವಾದ ಕಾದಂಬರಿಗಳ ಸಾಲಲ್ಲಿ ಇದು ಒಂದು ಸೇರ್ಬೇಕು, ಸನ್ಯಾಸಿಯ ಬದುಕು ಎನ್ನುವುದು. ಹೀಗೆ ಇದರಲ್ಲಿ ಅವರು ಹೇಗೆ ತಾನು ದೇವರ ದಾಸ ಅಂತ ಹೇಳ್ಕೊಂಡು ಕಡೆಗೆ ತಾನೇ ದೇವರು ಅಂತ ಆಗ್ಬಿಡ್ತಾರೆ ಅನ್ನೋದನ್ನು ಚೆನ್ನಾಗಿ ವಿವರಿಸಿದ್ದಾರೆ. ಆನಂತರ ನೋಡಿ, ಇಲ್ಲೊಂದು ವಾಕ್ಯ ಬರುತ್ತೆ, ಅದು ಚೆನ್ನಾಗಿದೆ. ಕೈಯಲ್ಲಿ ಕಾಸಿಲ್ಲದ ಕಮ್ಯುನಿಸ್ಟರು ಬಂಡವಾಳಗಾರರ ಲಾಭದ ಮೇಲೆ ಕಣ್ಣಿಡುವಂತೆ ಆಸ್ತಿಕನಾದ ಪ್ರಾಪಂಚಿಕ ಆಶ್ರಮಕ್ಕೆ ಬರುವ ಮನೆಯಾರ್ಡರುಗಳನ್ನು ಕಂಡು ಅಸೂಯೆ ತಾಳುವುದು ಉಂಟು. ನೋಡಿ, ಇದನ್ನ ಅವರ ರಾಜಕೀಯ ಪ್ರಜ್ಞೆಯೂ ಎಷ್ಟು ಚೆನ್ನಾಗಿ ಇತ್ತು ಅದನ್ನು ಸೂಕ್ಷ್ಮವಾಗಿ ಗಮನಿಸಿದ್ದಾರೆ ಅಂತ. ಈ ಕಮ್ಯುನಿಸ್ಟರನ್ನ ಹೇಗೆ ಅವರು ಹೇಳಿದ್ದಾರೆ, ಈ ಕ್ಯಾಪಿಟಲಿಸ್ಟ್ಗಳ ವಿರುದ್ಧವಾಗಿ ಅವರಿದ್ರು, ಆದರೆ ಅದರಲ್ಲಿ ಬಂಡವಾಳಗಾರರ ಲಾಭದ ಮೇಲೆ ಕಣ್ಣಿಡುವಂತೆ, ಕಮ್ಯುನಿಸಂ ವಿರೋಧಿಸದೆ ಪ್ರಾಫಿಟ್ ಅನ್ನ, ಅದನ್ನೇ ಅವರು ಇಲ್ಲಿ ಬರೆದಿದ್ದಾರೆ. ಬಂಡವಾಳಗಾರರ ಲಾಭದ ಮೇಲೆ ಕಣ್ಣಿಡುವಂತೆ ಆಸ್ತಿಕನಾದ ಪ್ರಾಪಂಚಿಕ ಅವರ ಆಶ್ರಮಕ್ಕೆ ಬರುವ ಮನೆಯಾರ್ಡರುಗಳನ್ನು ಕಂಡು ಅಸೂಯೆ ತಾಳುವುದು ಉಂಟು. ಅಂದ್ರೆ ಅಲ್ಲಿ ಆಶ್ರಮ ಇರುತ್ತಲ್ಲ, ಅದಕ್ಕೆ ಹಲವು ದಾನಗಳು ಬರ್ತಾ ಇರತ್ತೆ, ಅದನ್ನ ಕಂಡು ಪ್ರಾಪಂಚಿಕರಾದವರು ಅಸೂಯೆ ಪಡ್ತಾ ಇದ್ರು ಅನ್ನೋದನ್ನ ಹೇಳಿದ್ರು. ಇದನ್ನ ಇಲ್ಲಿ ರಿಲೇಟ್ ಮಾಡಿದ್ದಾರೆ. ಈ ರೀತಿಯ ಸೂಕ್ಷ್ಮಗಳನ್ನ ನಾವು ಗಮನಿಸಬೇಕು ನೋಡಿ ಕಾದಂಬರಿಗಳಲ್ಲಿ. ಇದು ಆಗಿನ ಕಾಲದಲ್ಲಿ 1940 50ರ ದಶಕದಲ್ಲಿ ಬಂದಂತಹ ಕಾದಂಬರಿ ಆದ್ರಿಂದ ಹೇಗಿರುತ್ತೆ. ಇನ್ನು ಕೆಲವು ಸಣ್ಣ ಪುಟ್ಟ ವಿಚಾರಗಳನ್ನ ಹೇಳುತ್ತೇನೆ, ನೋಡೋಣ. ಮಾಯಿ ಆ ಸನ್ಯಾಸಿಗಳ ಬಗ್ಗೆ ಮಾತನಾಡುವಂಥದ್ದು ಅದು ಹೇಗಿದೆ. ಜನ ಮರುಳು ಜಾತ್ರೆ ಮರುಳು ಅಂತದ್ದು ನಾನು ಅದಕ್ಕೆ. ಸಂಸಾರದ ಮೋಹವಿದ್ದವನಿಗೆ ಸನ್ಯಾಸವಿಲ್ಲ, ಇನ್ನೊಂದು ಜನ್ಮ ಬಂದರೂ ಅದು ಬಿಟ್ಟು ಹೋಗುವುದಿಲ್ಲ. ಗೃಹಸ್ಥನಾಗಿ ಬಾಳಿ ಲೋಕಕ್ಕೆ ತನ್ನ ಸೇವೆ ಸಲ್ಲಿಸಿ ದೇವರನ್ನು ಸಂತೋಷಗೊಳಿಸುವ ಬದಲು ಇಂತಹ ಹಾದಿಯನ್ನು ಹಿಡಿದರೆ ಆಗುವುದು ಹೇಗೆ? ಅಲ್ಲದೆ ಹೋದರೆ ಸನ್ಯಾಸಿಯ ಮಗುಲಿಗೂ ಒಂದು ಹೆಂಗಸು ಕುಳಿತಿರಬೇಕೆ? ಭಕ್ತಿ ಹೇಗೋ ಕುರುಡೋ, ಭಕ್ತರು ನನಗಿಂತಲೂ ಕುರುಡರು. ನಾನು ಯಾವ ಶಾಸ್ತ್ರದಲ್ಲೂ ಪುರಾಣದಲ್ಲೂ ಸನ್ಯಾಸಿಗಳು ಹೆಂಗಸರೊಡನೆ ಬಿಡಾರ ಆಶ್ರಮ ಮಾಡಿಕೊಂಡಿರುವುದನ್ನು ಕೇಳಿಯೇ ಇಲ್ಲಪ್ಪ. ಇದೇ ಮೊದಲು. ಸನ್ಯಾಸ ತಗೊಳ್ಳುವವರು ಹೆಣ್ಣೆಂಬುದು ಮೋಹ, ಅದು ಬಂಧನ ಎಂದು ತಿಳಿದು ಓಡುತ್ತಾರೆ. ಇದು ಇರುಳು ಕಂಡ ಹಳ್ಳದಲ್ಲಿ ಹಗಲು ಬಿದ್ದ ಹಾಗೆ. ನಿನಗೇನಾಗಬೇಕು? ಅವರವರ ಪಾಪ ಪುಣ್ಯ ಅವರವರಿಗೆ. ಹೀಗೆ ಆ ಆಶ್ರಮದ ವಿಚಾರವನ್ನು ತಿಳಿದುಕೊಂಡ ಮೇಲೆ ಅವರು ಹೇಳ್ತಕ್ಕಂಥ ಮಾತು. ಮಾಯಿಯವರ ಚಿಂತನೆ ಯಾವ ರೀತಿಯಾಗಿತ್ತು ಅನ್ನೋದನ್ನು ನಮಗೆ ಇಲ್ಲಿ ಗೊತ್ತಾಗುತ್ತೆ. ಆಮೇಲೆ ಅದ್ವೈತದ ಬಗ್ಗೆ ಒಂದು ಜಿಜ್ಞಾಸೆ ಬರುತ್ತೆ ಇಲ್ಲಿ, ಅದು ಬಹಳ ಚೆನ್ನಾಗಿದೆ ನೋಡಿ. ನಾನು ಸ್ಮಾರ್ತ, ಶಂಕರಾಚಾರ್ಯರ ತತ್ವಜ್ಞಾನ ಮೆಚ್ಚಿದವ, ಅದ್ವೈತಿ, ಸೋಹಂ ಎಂಬ ತತ್ವಜ್ಞಾನವನ್ನು ಮಾನಸಿಕವಾಗಿ ಒಪ್ಪುವವ. ಎಲ್ಲವೂ ದೇವರೆಂದಾದ ಮೇಲೆ ನಾನೂ ದೇವರೇ, ದೇವರ ಅಂಶ ನನ್ನಲ್ಲಿದ್ದೇ ತೀರಬೇಕು. ಆದರೆ ಶಂಕರರು ಭಜ ಗೋವಿಂದಂ ಅಂದರೇಕೆ? ದೇವನಾದವನು ಬೇರೆ ಗೋವಿಂದನನ್ನು ನೆನೆಯಬೇಕೆ ಎಂದು ತೋರಿತು. ಅದೇ ವಿಚಾರ ಸರಣಿ ಮುಂದುವರಿದು ಉತ್ಸವ ಮುಗಿಸಿಕೊಂಡು ಹಿಂದಿರುಗಿ ಮನೆಯನ್ನು ಸೇರುವಾಗ ಚೂರು ಇಡಿಯ ವಸ್ತುವಿನ ಅಂಶ, ಇಡಿಯಲ್ಲಿರುವ ಗುಣ ಚೂರಿನಲ್ಲಿರಬೇಕು. ಆದರೆ ಚೂರು ಎಂದಾದರೂ ಇಡಿಯಾದೀತೆ? ಇಡಿಯ ಶಕ್ತಿ ಒಂದು ಚೂರಿಗೆ ಬಂದೀತೆ? ಇಲ್ಲ, ಎಂದೂ ಇಲ್ಲ ಎಂದು ಕಾಣಿಸಿತು. ಇದು ಗಣೇಶ್ ಕಾಯ್ಕಿಣಿಯವರಿಗೆ ಕಾಣ್ತಕ್ಕಂತಹ ವಿಚಾರ. ಅವರು ಅಲ್ಲಿ ಆಶ್ರಮಕ್ಕೆ ಜಾಗವನ್ನು ಕೊಟ್ಟವರಾಗಿರ್ತಾರೆ ಕಾರವಾರದಲ್ಲಿ, ಅವರಿಗೆ ಅನಿಸಿದ ವಿಚಾರ. ಆಮೇಲೆ ಇನ್ನೊಂದು ನಿಗೂಢವಾದ ವಿಚಾರ ಇರುತ್ತೆ. ಗಣೇಶ್ ಕಾಯ್ಕಿಣಿಯವರ ಮಗಳು ಗರ್ಭಿಣಿ ಆಗಿಬಿಡ್ತಾಳೆ, ಆದರೆ ಯಾರು ಅದಕ್ಕೆ ಕಾರಣ ಅನ್ನೋದು ತಿಳಿದಿರೋದಿಲ್ಲ. ಅದು ಬೇರೆ ಯಾರೋ ಒಬ್ಬ ಹುಡುಗ ಕಾರಣ ಅಂತ ಅವ್ರು ಅಂದ್ಕೊಂಡಿರ್ತಾರೆ. ಆದರೆ ನಿಜವಾದ ಕಾರಣ ಯಾರು ಅಂತ ಗೊತ್ತಿರೋದಿಲ್ಲ. ಅವಳು ಆಶ್ರಮಕ್ಕೆ ಹೋಗಿ ಬಂದು ಮಾಡ್ತಾ ಇರ್ತಾಳೆ. ಈ ರೀತಿಯಾಗಿದೆ ಇದು ಕತೆ. ಆನಂತರ ಇನ್ನೊಂದು ವಿಚಾರವನ್ನು ಅಲ್ಲಿ ನಾವು ಗಮನಿಸಬೇಕು. ಈ ಎನ್ನ ಬ್ರೈಟ್ ಅಂತ ಒಬ್ಬಳು ಪತ್ರಕರ್ತೆ ಆಶ್ರಮಕ್ಕೆ ಬಂದು ಸೇರಿರ್ತಾಳಲ್ಲ, ಅಲ್ಲಿ ಅವಳೇ ಮಾತೃಶ್ರೀ ಆಗ್ಬಿಡ್ತಾಳೆ. ಅವಳ ಕತೆ ಏನು ಅಂದ್ರೆ, ಅವಳು ಪೂರ್ವದಲ್ಲಿ ವಿವಾಹ ಆಗಿ
ಅದರಿಂದ ವಿಚ್ಛೇದನ ಪಡೆದು ಬಂದಿರ್ತಾಳೆ. ಮತ್ತೊಬ್ಬ ಹುಡುಗನ ಜೊತೆಗೆ ಪ್ರಣಯದಲ್ಲಿ ಇರ್ತಾಳೆ. ಆ ಹುಡುಗನಿಗೂ ಕೂಡ ಬೇರೆ ಕಡೆ ಮದುವೆ ಆಯಿತು ಅಂತ ಅವಳ ತಂಗಿಯಿಂದ ಇವಳಿಗೆ ಸುದ್ದಿ ಬಂದಿರುತ್ತೆ. ಅದನ್ನು ತಿಳಿದ ಇವಳು ಪೂರ್ವಿಕರಲ್ಲಿ ಇರುವ ದಾಂಪತ್ಯ ಶ್ರದ್ಧೆ ನಮ್ಮಲ್ಲಿ ಯಾವಾಗ ಬರುತ್ತದೆ ಅಂತ ಅಂದ್ಕೊಂಡು ಆ ವಿಚಾರದ ಮೇಲೆ ಸ್ವಲ್ಪ ತಾತ್ಸಾರ ಮನೋಭಾವಗೊಂಡು ನಂತರ ಅವರು ಈ ಸ್ವಾಮೀಜಿಗಳ ಜೊತೆ ಸಂಪರ್ಕ ಬಂದು ಅವ್ರನ್ನೆಲ್ಲ ಮಾತುಗಳನ್ನು ಕೇಳಿ ನಂತರ ಅವ್ರ ಬಗ್ಗೆ ಪತ್ರಿಕೆಗಳಲ್ಲಿ ಬರೆದು ನಂತರ ಅವರ ಆಶ್ರಮವನ್ನೇ ಸೇರಿಬಿಡ್ತಾಳೆ. ಅಂದ್ರೆ ಇಲ್ಲಿ ನೋಡಿ, ಪೂರ್ವಿಕರಲ್ಲಿ ಇರುವ ದಾಂಪತ್ಯ ಶ್ರದ್ಧೆ ಅನ್ನುವ ಶಬ್ದ ಬಂತು. ಪಾಶ್ಚಿಮಾತ್ಯರಲ್ಲಿ ದಾಂಪತ್ಯದ ಚಿಂತನೆ ಯಾವ ರೀತಿ ಇದೆ, ಪೂರ್ವಿಕರಲ್ಲಿ ಯಾವ ರೀತಿ ಇದೆ ಅನ್ನೋದನ್ನ ನಾವು ಯೋಚನೆ ಮಾಡಬೇಕು. ಆದ್ರೆ ಈ ಶಂಕರರಾಯ ತನ್ನ ಹೆಂಡತಿಯನ್ನ ನಡುನೂರಿನಲ್ಲಿ ಬಿಟ್ಟು ಬಂದು ಇಲ್ಲಿ ಸನ್ಯಾಸಿ ಆಗ್ತಾನೆ. ಅವಳಿಗೆ ಎನ್ನಾಬ್ರೇಟಿಗೆ ತನ್ನ ಹುಡುಗನಿಂದ ಮೋಸವಾಗಿರುತ್ತೆ, ಅವನು ಬೇರೆ ಮದುವೆ ಆಗಿರ್ತಾನೆ. ಅವಳು ಅಲ್ಲಿಂದ ಬಂದು ಅದರಿಂದ ಬೇಸತ್ತು ಈ ಸನ್ಯಾಸಿಗಳ ಆಶ್ರಮವನ್ನು ಸೇರ್ಕೋತಾಳೆ. ಸೊ ಇಲ್ಲಿ ಇವರಿಬ್ರು ಸೇರ್ಕೋತಾಳೆ. ಇವೆರಡೂ ಕೂಡ ನೋಡಿ ಅದನ್ನ ಎಷ್ಟು ಚೆನ್ನಾಗಿ ಅವರು ಹೆಣೆದಿದ್ದಾರೆ ಅಂತ. ಪೂರ್ವಿಕರ ಚಿಂತನೆ ಏನು, ಪಾಶ್ಚಿಮಾತ್ಯರ ಚಿಂತನೆ ಏನು, ಅವರೆಲ್ಲ ತೊಡಕನ್ನ ಕಂಡಿದ್ದಾರೆ ಅನ್ನೋದನ್ನ ಈ ಎರಡು ಸಿದ್ಧಾಂತಗಳು ಸೇರುವ ಅಥವಾ ಅದನ್ನ ರಿಲೇಟ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಅಥವಾ ಅವೆರಡರಲ್ಲೂ ಒಂದು ರೀತಿಯ ವ್ಯತ್ಯಾಸವೇ ಇಲ್ವೇನೋ ಅನ್ನೋದು ಕೂಡ ಕಾಣಿಸುವ ರೀತಿ ಅದು ಹಾಗಿದೆ. ಅದನ್ನು ನಾವು ಮನಗಾಣಬೇಕು. ಇದರಲ್ಲಿ ಈ ರೀತಿಯಾಗಿದೆ. ಇನ್ನೂ ಕೆಲವು ವಿಚಾರಗಳಿದೆ, ನಾನು ಅದನ್ನ ಓದ್ತೀನಿ. ಇದು ಈ ಪ್ರಣಯದ ಜಿಜ್ಞಾಸೆ ಬಗ್ಗೆ ನೋಡಿ ಅದು ಹೇಗಿದೆ ಅಂತ. ಅವಳು ಸುಮಿತ್ರೆಯ ಮಗನಿಗೆ ಅವನ ಪ್ರೇಮ ವೈಫಲ್ಯವನ್ನ ಅವನು ಕಂಡಾಗ ಅವಳು ಹೇಳಿದ್ದು, ಮಗು ಇನ್ನೊಬ್ಬರ ಮನೆಯ ಹುಡುಗಿ ನಮ್ಮದು ಎಂದು ತಿಳಿಯಬೇಕಾದರೆ ಕೈಗೆ ಬಂದ ಮೇಲೆ ಅವಳ ಋಣ ಯಾವ ಮನೆಯಲ್ಲಿ ಬರೆದಿದೆಯೋ ನೀನು ಆಸೆ ಮಾಡಿ ಫಲವೇನು, ಯಾಕೆ ಚಿಂತಿಸುತ್ತೀಯ ಅದಕ್ಕೆ? ರಾಧೆಗೆ ಯೋಗ್ಯ ಗಂಡ ಸಿಕ್ಕಿದ ಹಾಗೆ ನಿನಗೂ ಒಬ್ಬಳು ಹೆಂಡತಿಯನ್ನು ಬ್ರಹ್ಮ ಬರೆದಿದ್ದಾನು ಎಂದು ಸಮಾಧಾನ ಹೇಳಿದಳು. ಪ್ರಣಯದ ಜಿಜ್ಞಾಸೆ ಮಾಯಿಗೆ ತಿಳಿಯದ ಮಾತು. ವಿಧಿಯ ಬರಹವನ್ನು ನಂಬುವ ಮಾಯಿಯವಳು. ಸಾವು ಹುಟ್ಟುಗಳು ಮಾತ್ರವಲ್ಲ, ಮದುವೆಯೂ ಕಟ್ಟಿಟ್ಟ ಬರಹ ಅವಳ ವೇದಾಂತದಲ್ಲಿ. ನೋಡಿ, ಅವನಿಗೆ ಪ್ರೇಮ ವೈಫಲ್ಯ ಆಗಿರುತ್ತೆ. ಅದರ ನೋವನ್ನ ಮಾಯಿ ಮನಗಾಣಳು. ಯಾಕೆಂದ್ರೆ ಅವಳು ಚಿಕ್ಕ ವಯಸ್ಸಿನಲ್ಲೇ ಗಂಡನನ್ನ ಕಳ್ಕೊಂಡು ಆ ಚಿಂತೆಯನ್ನೇ ಬಿಟ್ಟು ಅವಳು ಒಂದು ರೀತಿಯ ಸನ್ಯಾಸಿನಿಯ ತರ ಬದುಕಿದವಳು. ಅವಳಿಗೆ ಅದು ಗೊತ್ತೇ ಇಲ್ಲ. ಅವಳಿಗೆ ಎಲ್ಲದೂ ವಿಧಿ ಬರಹ ಎನ್ನುವ ಒಂದು ವೇದಾಂತ ಅನ್ನೋದನ್ನ ಹೇಳಿದ್ದಾರೆ. ಇದಿದೆ ನೋಡಿ ಇದರಲ್ಲಿ. ಈಗ ಆ ಸುಮಿತ್ರೆ ಮೇಘ ದೇವು ತನ್ನ ತಂದೆಗೆ ಬರೆಯತಕ್ಕಂತಹ ಪತ್ರ ಅದು ಹೇಗಿದೆ. ನೀವು ಆ ದಿನ ನನ್ನನ್ನು ಕಂಡಾಗ ನೀನು ಯಾರು ಎಂದು ಯೋಚನೆ ಮಾಡುವಂತೆ ಹೇಳಿದಿರಿ. ನಿಮ್ಮ ಮಾತಿನ ಅರ್ಥ ನನಗೆ ಆಗಿರಲಿಲ್ಲ. ಈಗ ನನಗೆ ತಿಳಿದಿದೆ. ನನ್ನ ಅಮ್ಮ ಎಲ್ಲವನ್ನೂ ನನಗೆ ಹೇಳಿದಳು. ನಿಮಗೂ ತಿಳಿಯಲಿ ಎಂದು ಬರೆಯುತ್ತಿದ್ದೇನೆ. ಆ ನಾನು ಇನ್ನಾರೂ ಅಲ್ಲ, ನಿಮ್ಮ ಮಗ ದೇವು, ಶ್ಯಾಮಸುಂದರನಲ್ಲ. ಅವನು ಶ್ಯಾಮಸುಂದರ ಅಂತ ಹೇಳ್ಕೊಂಡು ಆ ಆಶ್ರಮವನ್ನು ಸೇರ್ಕೊಂಡ್ಬಿಟ್ಟಿರ್ತಾನೆ ಆ ಪ್ರೇಮ ವೈಫಲ್ಯ ಆದ ನಂತರ. ಆಗ ಅವನಿಗೆ ಅವರೇ ನನ್ನ ತಂದೆ ಅಂತ ಗೊತ್ತಿರೋದಿಲ್ಲ. ಮನೆಗೆ ಬಂದ್ಮೇಲೆ ಅವನಿಗೆ ತಿಳಿಯುತ್ತೆ, ಆಗ ಬರೀತಾನೆ ಇದನ್ನ. ನೀವು ನನ್ನ ತಾಯಿ ಸುಮಿತ್ರೆಯನ್ನು ನಡುದಾರಿಯಲ್ಲಿ ಕೆಡವಿ ಬಿಟ್ಟು ಹೋದಾಗ ನನ್ನ ಅಮ್ಮ ನನ್ನನ್ನು ಗರ್ಭದಲ್ಲಿ ಧರಿಸಿದ್ದಳು. ಅವಳ ಕೃಪೆಯಿಂದ ನಾನು ಬೆಳಕನ್ನು ಕಂಡೆ. ನಮ್ಮ ಮನೆಯಲ್ಲಿ ಕತ್ತಲು ತುಂಬಿದಾಗ ಒಬ್ಬ ಬಡ ಮುದುಕಿ ರುಕ್ಮಾಯಿ ಎಂಬುವವಳು ಬಂದು ನಮ್ಮನ್ನೆಲ್ಲ ಕಾಯ್ದಳು. ಜಗತ್ತೇ ಕಾಣತಕ್ಕ ಸನ್ಯಾಸಿನಿಯೂ ಅವಳು. ಅವಳಿಂದಲೇ ಬೆಳೆದು ದೊಡ್ಡವನಾದ ನನಗೆ ಅವಳು ದೇವರಂತೆಯೇ ಕಾಣಿಸುತ್ತಾಳೆ. ಪ್ರಣಯದ ಒಂದು ಗಳಿಗೆ ನಿರಾಶೆಯಿಂದ ಅಂಥ ದೈವವನ್ನು ಬಿಟ್ಟು ನಿಮ್ಮಲ್ಲಿಗೆ ಬರುವಷ್ಟು ಮೂರ್ಖನಾದನೆಲ್ಲ ಎಂದು ತೋರುತ್ತಿದೆ. ನೀವಲ್ಲಿ ಏನು ಕಟ್ಟಿದರೇನು ಬಂತು? ನಮ್ಮ ಮನೆಯವರನ್ನು ಹೊಂಡಕ್ಕೆ ತಳ್ಳಿದ ಪಾಪವನ್ನು ಕಳೆಯಲಾರಿರಿ. ಸಾಹುಕಾರರ ದುಡ್ಡು ಮುಳುಗಿಸಿದ ಪಾಪವೂ ಹೋಗಲಾರದು. ನೀವು ನಿಜವಾದ ಬೈರಾಗಿಗಳಾಗಿದ್ದರೆ ಅಂಥ ನಾಟಕ, ಉತ್ಸವ, ಭಗವಾನರೆಂಬ ನಟನೆ ಬೇಡ. ನೀವು ಸಂಸಾರ ಬಿಟ್ಟವರಲ್ಲ. 10 ಸಂಸಾರಗಳ ಕಣ್ಣಿಗೆ ಮಣ್ಣೆರಚುತ್ತಿದ್ದೀರಿ ನೀವು. ನನ್ನ ತಂದೆಯೆಂದು ತಿಳಿದು ನಾಚಿಕೆಯಾಗುತ್ತಿದೆ. ಇನ್ನು ನಿಮ್ಮನ್ನೆಂದೂ ಕಾಣಲು ಬಯಸದ ದೇವು ಯಾನೆ ಶ್ಯಾಮಸುಂದರ. ಇದು ಇದೆ ನೋಡಿ ಅವನು ಅವ್ರಿಗೆ ಬರೆದಿರ್ತಕ್ಕಂತಹ ಪತ್ರ. ಇದು ಕಾದಂಬರಿಯ ಕೊನೆಯಲ್ಲಿ ಬರ್ತಕ್ಕಂಥದ್ದು. ಸುಮಿತ್ರೆಯ ಮನೆಯ ಗೋಡೆಯಲ್ಲಿ ರುಕ್ಮಾಯಿಯ ಚಿತ್ರವನ್ನು ಯಾರೂ ತೂಗಿಸಲಿಲ್ಲ. ದಯಾನಂದ ಫೋಟೋ ತೆಗೆಯಲು ಮರೆತಿದ್ದ. ಆದರೆ ಅಳಿಸಲಾರದ ಚಿತ್ರ, ಯಾವ ಜೀವ ಉಳಿಯುವಂತಹ ಮಾಯಿಯ ಚಿತ್ರ ಆ ತಾಯಿ ಮಕ್ಕಳ ಹೃದಯದಲ್ಲಿ ನೆಲೆಸಿದೆ. ಇದನ್ನು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ. ಅವರು ಯಾಕೋ ಒಂದು ಕಾರಣದಲ್ಲಿ ಫೋಟೋ ತೆಗೆದಕ್ಕೆ ಆಗಿದಿರೋದಿಲ್ಲ, ಅವ್ರ ಫೋಟೋ ಇರೋದಿಲ್ಲ. ಆದರೆ
ಅವರ ಮನಸ್ಸಿನಲ್ಲಿ ಅವರ ಚಿತ್ರ ಇರುತ್ತೆ ಅಂತ. ಅಂದರೆ ಯಾವುದೇ ಈ ಫೋಟೋಗಳನ್ನು ಇಟ್ಟುಕೊಂಡು ಪೂಜಿಸೋದಕ್ಕಿಂತನೂ ಮನಸ್ಸಿನಲ್ಲಿ ಇಟ್ಟುಕೊಂಡು ಪೂಜಿಸುವಂಥ ಸ್ಥಾನವನ್ನು ಅವಳು ಪಡೆದ್ಲು ಅಂತ. ಅದು ಬಹಳ ಮುಖ್ಯವಾದದ್ದು. ಈ ರೀತಿ ಇನ್ನೂ ಹಲವು ವಿಚಾರಗಳು ಇದರಲ್ಲಿ ಇದೆ. ನಾನು ಅದನ್ನೆಲ್ಲ ಅಷ್ಟನ್ನು ಈಗ ವಿವರಿಸೋದಕ್ಕಾಗಲ್ಲ. ಬಹಳ ಚೆನ್ನಾಗಿದೆ, ಇದು ಉತ್ತಮವಾದ ಕಾದಂಬರಿ. ಹಾಗೆಯೇ ಇನ್ನೊಂದು ವಿಚಾರ, ಈ ಸೂಕ್ಷ್ಮತೆಯನ್ನು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂದರೆ, ಒಬ್ಬ ವ್ಯಕ್ತಿಯ ನಡತೆಯಲ್ಲಿರ್ತಕ್ಕಂಥ ಅಥವಾ ಅವರ ವೇದಾಂತಗಳು ಹೇಗಿರುತ್ತೆ. ಒಬ್ಬ ವ್ಯಕ್ತಿ ಅವರು ಈ ಅಲ್ಲೊಬ್ಬರು ಭವಾನಿಯಮ್ಮ ಅಂತ ಇರ್ತಾರೆ, ಅವರು ದಾನ ಮಾಡಿಲ್ಲ ಅನ್ನೋದು ಅವರಿಗೆ ವೇದನೆ ಆಗುತ್ತೆ ಅವರು ಕಡೆ ಕಾಲದಲ್ಲಿ. ಅದನ್ನು ಈ ಸುಮಿತ್ರೆ ಸಾಕಷ್ಟು ದಾನವನ್ನು ಪಡೆದಿರ್ತಾಳೆ ಅಥವಾ ಸಹಾಯವನ್ನು ರುಕ್ಮಾಯಿಂದ ಪಡೆದಿರ್ತಾಳೆ. ಸೊ ದಾನ ಅವಳಿಗೆ ಕೊಟ್ಟಿಲ್ಲ ಅಂತಲೇ ಅವರು ಅಷ್ಟು ಮರುಕ ಪಡುವಾಗ ದಾನ ತೆಗೆದುಕೊಂಡ ನಾನು ಎಷ್ಟು ಮರುಕ ಪಡಬೇಕು ಅಂತ ಯೋಚನೆ ಮಾಡ್ತಾಳೆ. ನೋಡಿ, ಈ ರೀತಿಯ ಯೋಚನೆಗಳು ಇವೆಲ್ಲ ನಮ್ಮಲ್ಲಿ, ನಮ್ಮ ದೇಶದಲ್ಲಿ ಇದ್ದಂತಹವು ಅಂತ ಮನುಷ್ಯರಲ್ಲಿ. ಅದನ್ನು ನಾವು ಇದರಲ್ಲಿ ಗಮನಿಸ್ಬೋದು. ಇವೆಲ್ಲ ಬಹಳ ಸೂಕ್ಷ್ಮಗಳು, ನಾವು ಗಮನಿಸದೇ ಇರೋದೇ ಅದು. ಇಂತಹ ಸೂಕ್ಷ್ಮಗಳು ಇದ್ದಾವೆ. ಈ ರೀತಿಯ ಹಲವು ವಿಚಾರಗಳು ಈ ಕಾದಂಬರಿಯಲ್ಲಿ ಇದೆ. ನೀವು ಓದಿ ನಿಮ್ಗೆ ಏನು ಅನ್ನಿಸ್ತು ಅಂತ ಹೇಳಿ. ಧನ್ಯವಾದಗಳು.